ಅಂತರ್ಜಾತಿ ವಿವಾಹ ಯುವಕನ ಮನೆ ಧ್ವಂಸ. ಚಿತ್ರದುರ್ಗದ ನನ್ನಿವಾಳ ಗ್ರಾಮದಲ್ಲಿ ನಡೆದಿರುವಂತಹ ಘಟನೆ. ಎಸ್ಟಿ ಸಮುದಾಯದ ಯುವತಿ, ಎಸ್ಸಿ ಸಮುದಾಯದ ಯುವಕ ಇವರಿಬ್ಬರ ನಡುವೆ ಪ್ರೀತಿ ಆಗಿತ್ತು. ಇವರಿಬ್ಬರು ಕೂಡ ಮದುವೆಯನ್ನ ಮಾಡಿಕೊಂಡಿದ್ರು. ಈ ಹಿನ್ನೆಲೆಯಲ್ಲಿ ಯುವಕನ ಮನೆಯನ್ನೇ ಧ್ವಂಸ ಮಾಡಲಾಗಿದೆ. ಚಿತ್ರದುರ್ಗದ ನನ್ನಿವಾಳ ಗ್ರಾಮದಲ್ಲಿ ಘಟನೆ ನಡೆದಿದ್ದು, ಎಸ್ಟಿ ಸಮುದಾಯದ ಯುವತಿ, ಎಸ್ಸಿ ಸಮುದಾಯದ ಯುವಕ ಇವರಿಬ್ಬರ ನಡುವೆ ಪ್ರೀತಿಯಾಗಿ ಮದುವೆನೂ ಆಗಿತ್ತು. ಯುವತಿಯ ಸಂಬಂಧಿಕರು ಯುವಕನ ಮನೆ ಮೇಲೆ ದಾಳಿ ಮಾಡಿದ್ದಾರೆ. ಯುವಕನ ಮನೆ, ಆತನ ಸಂಬಂಧಿಕರ ಮನೆ ಮೇಲೂ ದಾಳಿ ಮಾಡಿದ್ದಾರೆ. 2 ಬೈಕ್, 1 ಟಾಟಾ ಎಸ್ ಜಖಂ ಮಾಡಿ ಆಕ್ರೋಶವನ್ನ ವ್ಯಕ್ತಪಡಿಸಿದ್ದಾರೆ. ಬಂಡೆಕಟ್ಟಿ ಗ್ರಾಮದ 20ಕ್ಕೂ ಹೆಚ್ಚು ಜನರಿಂದ ಏಕಾಏಕಿ ದಾಳಿಯಾಗಿದೆ. ಗ್ರಾಮದಲ್ಲಿ ಬಿಗುವಿನ ವಾತಾವರಣ ನಿರ್ಮಾಣವಾಗಿದೆ. ಪೊಲೀಸರು ಮೊಕ್ಕಾಂ ಹೂಡಿದ್ದಾರೆ. ಚಳ್ಳಕೆರೆ ಪೊಲೀಸ್ ಠಾಣೆಯಲ್ಲಿ ಈ ಸಂಬಂಧ ಪ್ರಕರಣ ದಾಖಲಾಗಿದೆ. ಚಿತ್ರದುರ್ಗದಲ್ಲಿ ಅಂತರ್ಜಾತೀಯ ವಿವಾಹ ಆಗಿದ್ದಾರೆ ಅನ್ನುವಂತಹ ಕಾರಣಕ್ಕಾಗಿ ಯುವಕನ ಮನೆ ಮೇಲೆ ದಾಳಿಯನ್ನ ಮಾಡಿದ್ದಾರೆ. ಯುವಕನ ಮನೆ ಮಾತ್ರ ಅಲ್ಲ, ಯುವಕನ ಸಂಬಂಧಿಕರ ಮನೆ ಮೇಲೂ ಕೂಡ ದಾಳಿಯನ್ನ ಮಾಡಿದ್ದಾರೆ. 2 ಬೈಕ್, 1 ಟಾಟಾ ಎಸ್ ಜಖಂಗೊಳಿಸಿದ್ದಾರೆ. ಮದುವೆ ಆದ್ರು ಅನ್ನುವಂತಹ ಕಾರಣಕ್ಕಾಗಿಯೇ ಯುವತಿಯ ಮನೆಯವರು ಆಕ್ರೋಶಗೊಂಡು ಇಂತಹ ಒಂದು ಕೃತ್ಯವನ್ನ ಮಾಡಿದ್ದಾರೆ. ಚಳ್ಳಕೆರೆ ಠಾಣೆಯಲ್ಲಿ ಈ ಸಂಬಂಧ ಪ್ರಕರಣ ಕೂಡ ದಾಖಲಾಗಿದೆ. ಚಿತ್ರದುರ್ಗದಲ್ಲಿ ನಡೆದಿರುವಂತಹ ಒಂದು ಅಂತರ್ಜಾತೀಯ ವಿವಾಹಕ್ಕೆ ಸಂಬಂಧಪಟ್ಟ ಹಾಗೆ ಯುವತಿಯ ಪೋಷಕರು ಅಥವಾ ಆಕೆಯ ಸಂಬಂಧಿಕರು, ಆಕೆಯ ಕಡೆಯವರಿಂದ ಈ ಕೃತ್ಯ ನಡೆದಿದೆ. ಧಗಧಗನೆ ಹೊತ್ತಿ ಉರಿತಾ ಇದೆ ಶಹಾಪುರ ಅರಣ್ಯ ಪ್ರದೇಶ. ಆಕಸ್ಮಿಕ ಅಗ್ನಿ ಅವಘಡದಿಂದ ಅಪಾರ ಸಸ್ಯ ಸಂಪತ್ತು ನಾಶವಾಗಿದೆ. ಬೀದರ್ಗೆ ಹೊಂದಿಕೊಂಡೇ ಇದೆ ಅರಣ್ಯ ಸಂಶೋಧನಾ ವಲಯ. ಕಳೆದ 4-5 ಗಂಟೆಗಳಿಂದ ಅರಣ್ಯ ಹೊತ್ತಿ ಉರಿತಾ ಇದೆ. ಬೆಂಕಿಯನ್ನ ನಂದಿಸೋದಕ್ಕೆ ಅಗ್ನಿಶಾಮಕ ಸಿಬ್ಬಂದಿ ಹರಸಾಹಸ ಪಡ್ತಾ ಇದ್ದಾರೆ. 106 ಎಕರೆಯಲ್ಲಿರುವಂತಹ ಸಸ್ಯ ಸಂಪತ್ತು ನಾಶವಾಗಿದೆ. ಅರಣ್ಯ ಪ್ರದೇಶ ಸುತ್ತಲೂ ಟ್ರಂಚ್, ತಂತಿ ಬೇಲಿ ಹಾಕಿರೋದ್ರಿಂದ ಇದೀಗ ಈ ಸಮಸ್ಯೆ ಆಗಿದೆ. ಸಮಸ್ಯೆ ಆಗಬಾರ್ದು ಅಂತ ಹಾಕಿದ್ದಾರೆ. ಆದರೆ ಇದೀಗ ಈ ಸಮಸ್ಯೆಗೆ ಅಗ್ನಿಶಾಮಕ ವಾಹನಗಳು ಕೂಡ ಹೋಗೋದಕ್ಕೆ ಸಾಧ್ಯ ಆಗ್ತಾ ಇಲ್ಲ, ವಾಪಸ್ ಆಗ್ತಾ ಇವೆ. ಬೆಂಕಿ ನಂದಿಸೋದಕ್ಕೆ ಅರಣ್ಯ ಪ್ರದೇಶದೊಳಗೆ ಹೋಗಲಾಗದೆ ಅಗ್ನಿಶಾಮಕ ಸಿಬ್ಬಂದಿ ಅಸಹಾಯಕತೆಯನ್ನು ವ್ಯಕ್ತಪಡಿಸಿದ್ದಾರೆ. ಅಗ್ನಿಶಾಮಕ ವಾಹನ ಅರಣ್ಯದೊಳಗೆ ಹೋಗದಿರುವ ಕಾರಣ ಇದೀಗ ಸಿಬ್ಬಂದಿ ಕೈಯಿಂದನೇ ಬೆಂಕಿ ನಂದಿಸಬೇಕಾದಂತಹ ಅನಿವಾರ್ಯತೆ. ಶೀಘ್ರವೇ ಬೆಂಕಿ ನಂದಿಸದಿದ್ರೆ 106 ಎಕರೆಯಲ್ಲಿರುವಂತಹ ಸಸ್ಯ ಸಂಪತ್ತು ನಾಶವಾಗುವಂತಹ ಸಾಧ್ಯತೆ ಕೂಡ ಇದೆ. ಈಗಾಗಲೇ ನೀವು ನೋಡ್ತಾ ಇದ್ದೀರಲ್ಲ, ಬೆಂಕಿಯ ಕೆನ್ನಾಲಿಗೆ ಯಾವ ರೀತಿಯಾಗಿದೆ, ದಟ್ಟವಾದ ಹೊಗೆ ಯಾವ ರೀತಿಯಾಗಿ ಈಗಾಗಲೇ ಇಡೀ ಒಂದು ಮೋಡವನ್ನೇ ಆವರಿಸಿಕೊಂಡ ರೀತಿಯಾಗಿ ಕಾಣಿಸ್ತಾ ಇದೆ. ಆದ್ರೂ ಕೂಡ ಈ ಒಂದು ಬಿರು ಬೇಸಿಗೆಯ ಸಂದರ್ಭದಲ್ಲಿ ಗಿಡ ಮರಗಳು ಈಗಾಗಲೇ ಸುಟ್ಟು ಹೋಗ್ತಾ ಇದೆ. ಕಂಪ್ಲೀಟ್ ಆಗಿ ಕಪ್ಪು ಕಪ್ಪು ಆಗ್ತಾ ಇರುವಂತಹ ದೃಶ್ಯಗಳನ್ನ ಕೂಡ ನಾವು ಗಮನಿಸ್ತಾ ಇದ್ದೀವಿ.